ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡ್ತೀವಿ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಂತಹ ಹೇಳಿಕೆ ಇದು. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಈಗ ಕುಮಾರಸ್ವಾಮಿ ಕೇಂದ್ರ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. 40 ವರ್ಷದಿಂದ ಕಲ್ಯಾಣ ಕರ್ನಾಟಕಕ್ಕೆ ಏನು ಮಾಡಿದಿರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ ಬಂದ್ ಅಥವಾ ಬ್ಯಾನ್ ಮಾಡೋದು ಒಂದು ಕಡೆ ಇರಲಿ, ಈಗ ಕಾಂಗ್ರೆಸ್ ಎಲ್ಲ ಕಡೆ ಬಂದ್ ಆಗ್ತಾ ಇದೆ. ಕುಮಾರಸ್ವಾಮಿ ಅವರ ಮಾತಿದು. ಪ್ರಿಯಾಂಕ್ ಖರ್ಗೆ ಬಾಯಿ ಚಪ್ಪಲಕ್ಕೆ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಿದ್ದಾರಷ್ಟೇ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಿಯಾಂಕ್ ಖರ್ಗೆ ಆಡಿದಂತಹ ಮಾತಿಗೆ ಈ ರೀತಿ ತಿರುಗೇಟನ್ನು ಕೊಟ್ಟಿದ್ದು. ನೋಡಿ ಬ್ರದರ್, RSS ನಿಷೇಧ ಮಾಡ್ತಾರೋ ಇಲ್ಲ RSSನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ. ಮೊದಲು ಅವ್ರ ತಂದೆ ಹೇಳಿದ್ರಲ್ಲ, ಬೆಂಗಳೂರು ಮೈಸೂರಿಗೆ ಆಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಬಿಡಿ ಸಾಕು ಕಲ್ಯಾಣ ನಗರಕ್ಕೆ, ನೀವು ಬೇಕಾದ್ರೆ ಬೆಂಗಳೂರು ಮೈಸೂರನ್ನ ಸಿಂಗಾಪುರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವ್ರು 40 ವರ್ಷ ಇದ್ರಲ್ಲ, ಪ್ರಿಯಾಂಕ ಖರ್ಗೆ ಈಗ ಬಂದವ್ರು ಬಿಡಿ, ಒಂದು 50 ವರ್ಷದಿಂದ. ಇವ್ರು 40 ವರ್ಷ ಶಾಸಕರು, ಮಂತ್ರಿ ಎಲ್ಲ ಇದ್ರಲ್ಲ. ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಆಗಿದ್ದಾರೆ. ಗುರುಮಿಟ್ಕಿಲಲ್ಲಿ 10 ಬಾರಿ MLA, 8 ಬಾರಿನೋ 9 ಬಾರಿನೋ. ಒಂದು ಗುರುಮಿಟ್ಕಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡಲಿಕ್ಕಾಗಲಿಲ್ಲ. ಇವರು ನಮಗೆ ಹೇಳ್ತಾರ. ಈಗ ನಿಷೇಧ ಮಾಡ್ತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭದೇನು ಕೆಲಸ ಅಲ್ಲ. ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ ಮುಂದಕ್ಕೆ ಜನ? ಈಗ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಲೇ ಅವರವರು. ಕಾಂಗ್ರೆಸ್ನ ಜನ ಮರೀತಾ ಇದ್ದಾರೆ ದೇಶದಲ್ಲಿ. ಅಷ್ಟೇ ಬರೀ ಡೈವರ್ಟ್, ಬರೀ ಮಾತಿನ ಚಪ್ಪಲಿಗೆ ಮಾತಾಡ್ತಾರೆ. ಮೊದಲು ನಿಮ್ದು ನೋಡ್ಕೊಳ್ಳಿ, ನಿಮ್ಮ ಕ್ಷೇತ್ರವನ್ನ ನೋಡ್ಕೊಳ್ಳಿ, ಆಮೇಲೆ RSS ವಿಚಾರಕ್ಕೆ ಕೈ ಹಾಕಿ ಅಂತ ಹೇಳಿ ಅತ್ಯಂತ ಸೂಕ್ಷ್ಮವಾಗಿ ತಿವಿಯುವಂತಹ ಕೆಲಸವನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾಡಿದ್ದಾರೆ.